ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದು ತುಂಬ ಜನದ ರಿಕ್ವೆಸ್ಟೆಡ್ ವಿಡಿಯೋ ಇದು, ಥರ್ಡ್ ಪಾರ್ಟಿ ಬಗ್ಗೆ ರೀಡಿಂಗ್ ಮಾಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇವತ್ತಿನ ರೀಡಿಂಗ್ ಅದೇ ಆಗಿರುತ್ತೆ. ಥರ್ಡ್ ಪಾರ್ಟಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಥರ್ಡ್ ಪಾರ್ಟಿಯವರ ಎನರ್ಜೀಸ್ ಯಾವ ಥರ ಇದೆ ಆ್ಯಂಡ್ ಅವ್ರು ರಿಮೂವ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಹಾಗೆ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತಿದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ವಾಟ್ಸಪ್ ಮಾಡಿ, ಓಕೆನಾ? ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ, ಯಾರು ಕೂಡ ವಾಟ್ಸಪ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಇನ್ನೂ ಫಾಲೋ ಮಾಡ್ತಾ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ನ, ಆದಷ್ಟು ಬೇಗ ಫಾಲೋ ಮಾಡಿ. ಅಲ್ಲೂ ಕೂಡ ನಾನು ಜನರಲ್ ರೀಡಿಂಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನಿಮಗದು ಹೆಲ್ಪ್ ಆಗುತ್ತೆ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಆ್ಯಂಡ್ ಯಾರು ಆ ಥರ್ಡ್ ಪಾರ್ಟಿ ಇದ್ದಾರೆ, ಆ ಥರ್ಡ್ ಪಾರ್ಟಿ ನಿಮಗೆ ಗೊತ್ತಿದ್ರೆ ಅವರನ್ನು ನೆನಪಿಸ್ಕೊಳ್ಳಿ. ಅವರು ಯಾವ ಥರ ಇವಾಗ ನಿಮಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಆಗ್ತಾ ಇದೆ ಅದನ್ನು ಚೆಕ್ ಮಾಡೋಣ. ಓಕೆನಾ? ಎಸ್, ಓಕೆ 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 ಎಸ್. ಈ ಒಂದು ಫಿಲ್ಮ್ ನೋಡ್ತಾ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಆ್ಯಂಡ್ ಆ ಥರ್ಡ್ ಪಾರ್ಟಿನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಎಸ್. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ತುಂಬ ಸ್ಟ್ರಾಂಗ್ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ತುಂಬ ಆಟ ಆಡಿಸ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಇರ್ಬೋದು ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಆಟ ಆಡಿಸ್ತಾ ಇರೋವಂಥದ್ದು ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಿರೋವಂಥದ್ದು ಅಥವಾ ತುಂಬ ಏನು ಹೇಳ್ಕೊಡ್ತಿರೋ ಅಂಥದ್ದು, ಈ ಥರ ಮಾಡುವಂಥ ಪ್ಲ್ಯಾನಿಂಗ್ ಮಾಡಿ ಚುಚ್ಚಿ ಹೇಳ್ಕೊಡೋ ಅಂಥದ್ದು. ಓಕೆ, ಆ ಥರ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಮಾತನ್ನು ಕೇಳೋದಕ್ಕಿಂತ ಅವ್ರ ಥರ್ಡ್ ಪಾರ್ಟಿ ಮಾತನ್ನೇ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಥರ್ಡ್ ಪಾರ್ಟಿ ಅನ್ನೋದಕ್ಕಿಂತ ಅವರಿಗೆ ಬೇರೆಯವ್ರು ಹೇಳೋ ಮಾತು ತುಂಬಾ ವೇದ ವಾಕ್ಯ ಥರ ಇಲ್ಲಿ ನನಗೆ ಆ್ಯಪ್ಟ್ ಆಗ್ತಾ ಇದೆ. ಓಕೆ ಓಕೆ ಎಸ್, ಇಲ್ಲಿ ನೆಗೆಟಿವ್ ಫೀಲ್ ಅನ್ನುವಂಥದ್ದು ಚಾನಲೈಸ್ ಆಗ್ತಿರೋವಂಥದ್ದು. ಇಲ್ಲಿ ಆ ಥರ್ಡ್ ಪಾರ್ಟಿಯಿಂದ ಏನೋ ಸಮಥಿಂಗ್ ನೆಗೆಟಿವ್ ಆಗ್ತಿರ್ಬೋದು, ನೆಗೆಟಿವ್ ಮಾಡ್ತಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪಿಗೆ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದಾಗಿರಲಿ ಅಥವಾ ಸಮಥಿಂಗ್ ರಿಲೇಟೆಡ್ ನೆಗೆಟಿವ್ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಎಸ್, ಓಕೆ, ನಿಮ್ಮಿಬ್ಬರನ್ನ ಸಪ್ರೇಟ್ ಮಾಡಬೇಕು ಅನ್ನೋವಂಥದ್ದು ನಿರ್ಧಾರ ಅಥವಾ ಆ ಥರ ಅವರು ಯೋಚನೆ ಮಾಡ್ತಿರೋವಂಥದ್ದು ಸಮಥಿಂಗ್ ಥರ್ಡ್ ಪಾರ್ಟಿ ಎನರ್ಜೀಸ್ ಇಲ್ಲಿ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಸಿಗ್ತಾ ಇದೆ. ಓಕೆನಾ? ಇಲ್ಲಿ ಥರ್ಡ್ ಪಾರ್ಟಿ ಅಂತ ಬಂದಾಗ ಅವರ ಒಂದು ಎಕ್ಸ್ ಪರ್ಸನ್ ಅಥವಾ ನಿಮ್ಮ ಎಕ್ಸ್ ಪರ್ಸನ್ ಸಮಥಿಂಗ್, ಇಲ್ಲಿ ಎಕ್ಸ್ ಪರ್ಸನ್ ಅನ್ನೋಂಥದ್ದು, ಎಕ್ಸ್ ಅನ್ನೋಂಥ ಲೆಟರ್ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ಎಕ್ಸ್ ಪರ್ಸನ್ ರಿಟರ್ನ್ ಬಂದು ನಿಮ್ಮ ಪರ್ಸನ್ಗೆ ಟಾರ್ಚರ್ ಮಾಡ್ತಿರ್ಬೋದು. ನನಗೆ ನೀನೇ ಬೇಕು ಅಂತ ಹೇಳಿಬಿಟ್ಟು ಟಾರ್ಚರ್ ಮಾಡ್ತಿರೋಂಥ ನಿಮ್ಮ ಪಾರ್ಟ್ನರಿಗೆ ಟಾರ್ಚರ್ ಮಾಡ್ತಿರೋವಂಥದ್ದು ಚಾನಲೈಸ್ ಆಗ್ತಾ ಇದೆ. ಇನ್ನೂ ಒಂದು ಕಡೆ ನಿಮ್ಮ ಪರ್ಸನ್ಗೆ ಫೋರ್ಸ್ ಮಾಡ್ತಿರೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆನಾ? ಫೋರ್ಸ್ ಮೀನ್ಸ್ ಅವರಿಗೆ ಓಕೆ ನಿಮ್ಮನ್ನು ಬಿಡೋ ಹಾಗೆ ಅಥವಾ ನಿಮ್ಮಿಂದ ದೂರ ಆಗೋ ಹಾಗೆ, ನಿಮ್ಮನ್ನು ಮರೆಯೋ ಥರ, ಆ ಥರ ಅವ್ರು ಇಲ್ಲಿ ಏನೋ ಒಂಥರ ಫೋರ್ಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಅವರು ಕೂಡ ಅವ್ರ ಥರ್ಡ್ ಪಾರ್ಟಿ ಅಥವಾ ಅವರ ಫ್ರೆಂಡ್ ಸರ್ಕಲ್ ಇರ್ಬೋದು, ಅವ್ರ ಹತ್ರನೇ ತುಂಬ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಿದ್ದಾರೆ. ಈ ಥರ ಆಗ್ತಿದೆ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ನಡೀತಾ ಇದೆ ಅಲ್ವಾ, ಅದನ್ನೆಲ್ಲದನ್ನು ಅವ್ರ ಫ್ರೆಂಡ್ ಸರ್ಕಲ್ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಆಗ್ತಿದೆ, ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಆ ಥರ ಅವ್ರ ಹತ್ರ ಅವರು ಗೈಡೆನ್ಸ್ನ ಕೇಳ್ತಿದ್ದಾರೆ. ಸೊ ಅವ್ರು ಏನು ಮಾಡ್ತಿದ್ದಾರೆ, ನಿಮ್ಮ ಪರ್ಸನ್ಗೆ ಯಾವ ಥರ ಅವರು ಫೀಲಿಂಗ್ ಇದೆ, ಅವ್ರು ಯಾವ ಥರ ಎನರ್ಜಿಲಿದ್ದಾರೆ ಅದೇ ಥರನೇ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ನೀನು ಮಾಡ್ತಿರೋದೇ ಸರಿ, ನೀನೇನು ಮಾಡ್ತಿದ್ದೀಯ ಅದೇ ಸರಿ ಇದೆ ಆ್ಯಂಡ್ ಅದೇ ಥರನೇ ಮುಂದುವರಿ. ಓಕೆನಾ?
ಸೊ ಆ ಥರ ಇಲ್ಲಿ ನೆಗೆಟಿವ್ನೇ ಅವರು ಪೋರ್ಟ್ರೆ ಮಾಡ್ತಿರೋದು, ನೆಗೆಟಿವ್ನೇ ಅವರಿಗೂ ಕೂಡ ಆ ಎನರ್ಜಿನೇ ಸೆಂಡ್ ಮಾಡ್ತಿರುವಂಥದ್ದು, ನೆಗೆಟಿವ್ ಆಗೇ ಗೈಡ್ ಮಾಡ್ತಿರುವಂಥದ್ದು. ಬಿಟ್ರೆ ಬಿಡು ಅಥವಾ ಅವರಿಂದ ದೂರ ಆಗು, ನಿನಗೆ ನಾನಿದ್ದೀನಿ, ಆ ಥರ ಅವರಿಲ್ಲಿ ಹೇಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ. ನಿಮ್ಮ ಲವ್ ಲೈಫಲ್ಲಿ ಒಂದು ಅಡ್ಡಗೋಡೆಯಾಗಿ ನಿಂತಿರೋ ಹಾಗೆ ಇಲ್ಲಿ ಕಾಣಿಸ್ತಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಕೆಲವೊಬ್ರು ಇಲ್ಲಿ ಸ್ಪೆಲ್ಗಳನ್ನ ಮಾಡಿರ್ಬೋದು ಥರ್ಡ್ ಪಾರ್ಟಿ ರಿಮೂವ್ ಅಲ್ಲಿಗೆ. ಎಲ್ಲೋ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ಆ ಥರ್ಡ್ ಪಾರ್ಟಿ ರಿಮೂವ್ ಆಗಿರುವಂತದ್ದು ಮತ್ತೆ ಎಲ್ಲೋ ರಿಟರ್ನ್ ಬಂದಿರೋ ಹಾಗೆ ಕಾಣಿಸ್ತಿದೆ. ಸ್ಪೆಲ್ ಮುಖಾಂತರ ನೀವು ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡಿದ್ದೀರಾ, ಬಟ್ ಆದ್ರೂ ಕೂಡ ಅದು ಕಂಪ್ಲೀಟ್ ರಿಮೂವ್ ಆಗ್ಲಿಲ್ಲ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಕಂಪ್ಲೀಟ್ ಆ ಒಂದು ಥರ್ಡ್ ಪಾರ್ಟಿ ಕಂಟ್ರೋಲ್ ಅಲ್ಲೇ ಇರೋ ಹಾಗೆ ಕಾಣಿಸ್ತಾ ಇದೆ. ಓಕೆನಾ. ನೋಡಿ ಇಲ್ಲಿ ಅವ್ರು ಹೇಗೆ ಆಟ ಆಡಿಸ್ತಿದ್ದಾರೆ ಆ ತರ ನಿಮ್ಮ ಪರ್ಸನ್ ಆಟ ಆಡ್ತಾ ಇದ್ದಾರೆ. ಜೆ ಲೆಟರ್, ಹೆಚ್ ಲೆಟರ್, ವೈ, ವಿ, ಎಸ್, P letter, B letter, C letter, J letter, L, R, K, D, okay, N letter ನ ರೆಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಫೋನ್ ನಂಬರ್ ಅಥವಾ ನಿಮ್ಮ ಪರ್ಸನ್ ಫೋನ್ ನಂಬರ್ ಲಾಸ್ಟ್ ನಂಬರ್ ಇಲ್ಲಿ ಆಪ್ಟ್ ಆಗ್ತಿರುವಂಥದ್ದು 44331317474774 ಆ ಥರ ಇಲ್ಲಿ ಆಪ್ಟ್ ಆಗ್ತಿದೆ. 8404804. ಓಕೆ, 211100. ಓಕೆ, ಈ ಒಂದು ನಂಬರ್ ಇಲ್ಲಿ ಆಪ್ಟ್ ಆಗ್ತಾ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು. 21st 11 26 15 19 5 3 12. ಓಕೆ, ಇಲ್ಲಿ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ ನ ನೋಡ್ತಾ ಇರ್ಬೋದು. ಮ್ಯಾರಿಡ್ ಪೀಪಲ್ ಇಲ್ಲಿ ತುಂಬಾ ವರ್ಷದಿಂದ ಈ ಥರ್ಡ್ ಪಾರ್ಟಿಯಿಂದ ಪ್ರಾಬ್ಲಮ್ ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಲಿಕ್ಕೂ ತುಂಬಾನೇ ಕಷ್ಟಪಟ್ಟಿದ್ದೀರಾ ಅಂತ ಕಾಣಿಸ್ತಿದೆ. ಬಟ್ ಇಲ್ಲಿ ನೀವೇನ್ ಕಷ್ಟಪಟ್ಟಿದ್ದೀರಾ ಅದೆಲ್ಲೋ ಒಂದ್ ಕಡೆ ವರ್ಕ್ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನಕ್ಕಿಂತ ಥರ್ಡ್ ಪಾರ್ಟಿ ಜೊತೆಗೆ ತುಂಬಾನೇ ಇನ್ವಾಲ್ವ್ ಆಗ್ತಿದ್ದಾರೆ. ಓಕೆನಾ. ಸೊ ಹಾಗಾಗಿ ಅಂದ್ರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ನೀವೇನ್ ಮಾತಾಡ್ತಿದ್ದೀರಾ, ನೀವೇನ್ ಹೇಳ್ತಿದ್ದೀರಾ ಅದ್ರ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ. ಥರ್ಡ್ ಪಾರ್ಟಿ ಅಂದ್ರೆ ಅವ್ರಿಗೆ ಏನ್ ಮೂರನೇ ವ್ಯಕ್ತಿ ಇದ್ದಾರೆ ಅವ್ರು ಹೇಳೋದನ್ನ ಅವರು ಇಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿರೋಂಥದ್ದು, ಅವ್ರ ಮಾತಿಗೆ ಸಪೋರ್ಟ್ ಮಾಡ್ತಿರೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಇನ್ಲಾಸ್ ಇರ್ಬೋದು, ಮದರ್ ಇನ್ ಲಾ, ಫಾದರ್ ಇನ್ ಲಾ ಇನ್ವಾಲ್ವ್ ಆಗಿರುವಂಥದ್ದು. ಓಕೆ, ಅಂಡ್ ಓಕೆ, ಎಸ್, ಇಲ್ಲಿ ಏಜ್ಡ್ ಪರ್ಸನ್ ಯಾರು ನಿಮ್ಮ ಒಂದು ಪ್ರೀತಿಯಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಿದೆ. ಏಜ್ಡ್ ಪರ್ಸನ್ ಅಂತ ಹೇಳಿದ್ರೆ ಒಂದು 40+ ಆರ್ 50+, 60+ ಏಜ್ಡ್ ಪರ್ಸನ್, ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಆಗಿರೋ ಹಾಗೆ ಇಲ್ಲಿ ಇದೆ. ಓಕೆನಾ. ಎಸ್, ಥರ್ಡ್ ಪಾರ್ಟಿಯ ಉದ್ದೇಶ ಇಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಿರುವಂಥದ್ದು ಅವರಿಗೆ ನಿಮ್ಮ ಮತ್ತೆ ಅವರ ಒಂದು ರಿಲೇಶನ್ಶಿಪ್, ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ರಿಲೇಶನ್ಶಿಪ್ ಚೆನ್ನಾಗಿರಬಾರ್ದು ಅನ್ನೋದೇ ಉದ್ದೇಶ ಇಲ್ಲಿ ಆಪ್ಟ್ ಆಗ್ತಿರುವಂಥದ್ದು. ತುಂಬಾ ದ್ವೇಷ ಮಾಡ್ತಿರುವಂಥದ್ದು, ದ್ವೇಷಿಸ್ತಾ ಇರುವಂಥದ್ದು, ದ್ವೇಷ ಮಾಡ್ತಾ ಇದ್ದಾರೆ. ಅವ್ರಿಗೊಂದೆಲ್ಲೋ ಫಿಯರ್ ಇದೆ, ನಿಮ್ಮ ಜೊತೆ ಅವರು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಿಬಿಟ್ರೆ, ನಿಮ್ಮ ಜೊತೆ ಚೆನ್ನಾಗಿದ್ರೆ, ಈಗ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವ್ರನ್ನ ನಿಮ್ಮ ಪರ್ಸನ್ ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಥವಾ ದೂರ ಮಾಡಿಬಿಡ್ತಾರೆ. ಸಮಥಿಂಗ್ ಅವ್ರಿಗೇನೋ ಫಿಯರ್ ಇದೆ. ಸೊ ಹಾಗಾಗಿ ಆ ಫಿಯರ್ ಇಂದ ನಿಮ್ಮನ್ನ ದೂರ ಮಾಡ್ತಿದ್ದಾರೆ ಅಂತ ಇಲ್ಲಿ ಆಕ್ಟ್ ಆಗ್ತಿದೆ. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ ಕ್ಲಾರಿಫಿಕೇಶನ್ಗೆ.
5 ಆಫ್ ಪೆಂಟಿಕಲ್ ಬರ್ತಾ ಇದೆ, ಕಿಂಗ್ ಆಫ್ ವ್ಯಾಂಡ್ಸ್, ಡೆತ್ ಕಾರ್ಡ್, ಓಕೆ 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 ದ ಲವರ್ಸ್ ಕಾರ್ಡ್ ಬರ್ತಿದೆ, ಓಕೆ 3 ಆಫ್ Wands, King of Cups and the Fool card. Okay. 9 of Cups ಬರ್ತಿದೆ. ಎಸ್ ಇಲ್ಲಿ ನೋಡಿ, ನಿಮ್ಮ ಪರ್ಸನಿಗೆ ನಿಮಗೆ ಚೀಟ್ ಮಾಡಬೇಕು ಅಥವಾ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಬಟ್ ಇಲ್ಲಿ ಸಿಚುಯೇಷನ್ ಆ ಥರ ಆಗ್ತಾ ಇದೆ, ಸಿಚುಯೇಷನ್ ಆ ಥರ ಕ್ರಿಯೇಟ್ ಮಾಡ್ತಿರೋ ಹಾಗೆ, ಸಿಚುಯೇಷನ್ ಆ ಥರ ಕ್ರಿಯೇಷನ್ ಆಗ್ತಿರೋ ಹಾಗೆ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ನೋಡಿ, ಇಲ್ಲಿ ಅವ್ರು ನಿಮಗೆ ಚೀಟ್ ಮಾಡಬೇಕು ಅಂತ ಇಲ್ಲ, ಬಟ್ ಇವಾಗಿನ ಸಿಚುಯೇಷನ್ ನಿಮಗೆ ಅವ್ರು ಚೀಟ್ ಮಾಡ್ತಾ ಇದ್ದಾರೆ, ಚೀಟ್ ಆಗ್ತಾ ಇದೆ, ನಿಮಗೆ ಅವರಿಂದ ಮೋಸ ಆಗ್ತಾ ಇದೆ, ಅವ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಬಿಕಾಸ್ ಅವರ ಒಂದು ಥರ್ಡ್ ಪಾರ್ಟಿ ಮಾತನ್ನ ಕೇಳ್ತಾ, ಓಕೆನಾ, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ತುಂಬ ಹೆದರ್ಕೊಳ್ತಾರೆ ಅಂತಲೂ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ಅವರಿಗೆ ಭಯ ಜಾಸ್ತಿ, ಫಿಯರ್ ಜಾಸ್ತಿ ಇದೆ. ಬೇರೆಯವ್ರ ಜೊತೆಗೆ ಅವರು ಬೇಗ ಮಿಂಗಲ್ ಆಗಲ್ಲ. ಆ್ಯಂಡ್ ಬೇಗ ಮಿಂಗಲ್ ಆಗಲ್ಲ ಮೀನ್ಸ್ ಅವ್ರು ಬೇರೆಯವರು ಎದುರು ಮಾತಾಡಲಿಕ್ಕೆ ತುಂಬ ಭಯ ಪಡ್ತಾರೆ. ಯಾರೇನು ಹೇಳ್ತಾರೆ ಅದಕ್ಕೆ ಹಾಂ ಹೌದು ಹೌದು ಅಂತ ಹೇಳ್ಬಿಟ್ಟು, ಓಕೆನಾ, ಈ ಕೋಲೆ ಬಸವ ಅಂತ ಹೇಳ್ತಾರಲ್ವ, ಯಾರೇನು ಹೇಳ್ತಾರೆ ಹೌದು ಹೌದು ಅಂತ ಹೇಳೋದು ಆ ಥರ. ಬಟ್ ಅವರಿಗೆ ರಿಯಾಕ್ಟ್ ಮಾಡ್ಬೇಕು, ಯಾಕೆ ಆ ಥರ ಹೇಳ್ತಿದ್ದೀರಾ, ಕ್ವಶನ್ ಮಾಡೋದು ಆ ಥರ ಇಲ್ಲಿ ನಿಮ್ಮ ಪರ್ಸನ್ ಆ ಥರ ಧೈರ್ಯ ಮಾಡಲ್ಲ. ಈಗ ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಆ ಥರ, ಏನು ಎತ್ತ ಆ ಥರ ಅವರು ಕ್ವಶನ್ ಮಾಡಲ್ಲ. ಈಗ ಯಾರಾದರೂ ಏನಾದರೂ ಹೇಳಿದ್ರು ಅಂದರೆ ಓಕೆ ಅದನ್ನೇ ನಂಬಿಡ್ತಾರೆ. ತುಂಬ ಇಲ್ಲಿ ಇನ್ನೋಸೆಂಟ್ ಇದ್ದಾರೆ ಅಂತಲೂ ಕಾಣಿಸ್ತಿದೆ. ಆ ಇನ್ನೋಸೆಂಟನ್ನು ಇಲ್ಲಿ ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಥರ್ಡ್ ಪರ್ಸನ್. ಓಕೆ, ನಿಮ್ಮ ಪರ್ಸನ್ ಅವರ ಇನ್ನೋಸೆನ್ಸ್ನ ಥರ್ಡ್ ಪರ್ಸನ್ ಏನು ಮಾಡ್ತಿದ್ದಾರೆ, ತುಂಬಾನೇ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೀವಿಬ್ರು ಸಪ್ರೇಷನ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು, ನಿನಗೆ ನಾನು ಬೇಕಾ ಅವ್ರು ಬೇಕಾ, ಅಥವಾ ನೀನೇನಾದ್ರು ಆ ವ್ಯಕ್ತಿ ಜೊತೆಗೆ ಹೋದ್ರೆ ನಾನು ಈ ಥರ ಮಾಡ್ಕೊಂಡ್ಬಿಡ್ತೀನಿ, ಅಥವಾ ಸಮಥಿಂಗ್ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋವಂಥದ್ದು, ಈ ಥರ ಆಗ್ಬಿಡುತ್ತೆ ಆ ಥರ ಆಗ್ಬಿಡುತ್ತೆ ಹೆದರಿಸ್ತಾ ಇರೋವಂಥದ್ದು. ಇದು ತುಂಬ ಕಂಟ್ರೋಲ್. ಕಿಂಗ್ ಆಫ್ ಕಪ್ಸ್ ನೋಡಿ, ಇಲ್ಲಿ ತುಂಬ ಕಂಟ್ರೋಲ್ ಎನರ್ಜಿಯಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಕರೆಂಟ್ ಸಿಚುಯೇಷನ್. ಇಲ್ಲಿ ಕೆಲವೊಬ್ರಿಗೆ ಆ್ಯಪ್ಟ್ ಆಗ್ತಿರೋ ಪ್ರಕಾರ ನಿಮ್ಮ ಪರ್ಸನ್ನಿಂದ ಓಕೆ ಥರ್ಡ್ ಪರ್ಸನಿಗೆ ಏನೋ ಒಂದು ಲಾಭ ಇದೆ. ದಟ್ ಮೀನ್ಸ್ ಫೈನಾನ್ಷಿಯಲಿ ತುಂಬಾ ಹೆಲ್ಪ್ ತಗೊಳ್ತಿರ್ಬೋದು. ಫೈನಾನ್ಷಿಯಲಿಗೋಸ್ಕರ ಅವ್ರು ನಿಮ್ಮ ಥರ್ಡ್ ಪರ್ಸನ್ ನಿಮ್ಮ ಪರ್ಸನ್ನ ಏನು ಫ್ರೆಂಡ್ ಅಂತ ಹೇಳ್ಬಿಟ್ಟು, ಅಥವಾ ನನಗೆ ನೀನು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿರುವಂಥದ್ದು ಸಮಥಿಂಗ್. ಏನು ಮನಿ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಮನಿಗೋಸ್ಕರ, ಹಣಕ್ಕೋಸ್ಕರ ಇಲ್ಲಿ ನಿಮ್ಮ ಥರ್ಡ್ ಪರ್ಸನ್ ತುಂಬ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಇಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಸೊ ಸಮಥಿಂಗ್ ತುಂಬ ಡೇಂಜರ್ ಇರೋ ಹಾಗೆ, ಅಂದರೆ ಥರ್ಡ್ ಪರ್ಸನ್ ತುಂಬಾ ಡೇಂಜರ್ ಇರೋ ಹಾಗೆ. ಇಲ್ಲಿ ಏನಾದರೂ ಅವರು ಯಾವುದಕ್ಕಾದ್ರೂ ಅವರು ರೆಡಿ ಇದ್ದಾರೆ. ಓಕೆನಾ, ಇಲ್ಲಿ ಬರ್ತಿರೋಂಥ ಎನರ್ಜಿ ಪ್ರಕಾರ ಥರ್ಡ್ ಪಾರ್ಟಿ ಎನರ್ಜಿ ಯಾವ ಥರ ಇದೆ ಅಂತ ಹೇಳಿದ್ರೆ, ನಿಮ್ಮಿಬ್ಬರನ್ನ ದೂರ ಮಾಡ್ಲಿಕ್ಕಿರ್ಬೋದು, ಅಥವಾ ನಿಮ್ಮ ಪರ್ಸನಿಗೋಸ್ಕರ ಯಾವ ಒಂದು ಲೆವೆಲಿಗೆ ಹೋಗ್ಲಿಕ್ಕೂ ಅವರು ರೆಡಿ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಜಗಳ ಮಾಡಿ ಆದರೂ ಅಷ್ಟೇ, ಫೈಟಿಂಗ್ ಮಾಡಿ ಆದರೂ ಅಷ್ಟೇ, ಏನಾದರೂ ಮಾಡಿ ಆದ್ರೂ ನಿಮ್ಮಿಬ್ಬರನ್ನ ದೂರ ಮಾಡ್ಬೇಕು, ಅಥವಾ ಈ ಒಂದು ಥರ್ಡ್ ಪರ್ಸನ್ ನಿಮ್ಮ ಪರ್ಸನ್ ಜೊತೆಗೆ ಇರಬೇಕು ಅಂತ ಹೇಳಿ. ಓಕೆ, ದ ಲವರ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಇಗ್ನೋರೆನ್ಸ್ ಮಾಡುವಂಥದ್ದು, ನೆಗ್ಲೆಕ್ಟ್ ಮಾಡ್ತಿರೋವಂಥದ್ದು, ಆ್ಯಂಡ್ ಎಸ್ ಇಲ್ಲಿ ನಿಮ್ಮನ್ನ ದೂರ ಮಾಡ್ತಿರೋವಂಥದ್ದು, ಬೇಕು ಅಂತ ದೂರ ಮಾಡ್ತಿರೋವಂಥದ್ದು, ನಿಮ್ಮ ಕಾಲ್ ಮೆಸೇಜ್ಗಳನ್ನ ನೋಡಿದ್ರು ನೋಡ್ದಿರೋ ಹಾಗೆ, ಫೀಲಿಂಗ್ ಇದ್ರೂ ಫೀಲಿಂಗ್ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಿರೋ ಹಾಗೆ ಆ್ಯಪ್ಟ್ ಆಗ್ತಾ ಇದೆ. ಓಕೆನಾ, ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಅಂತ ಇಲ್ಲಿ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಬಿಕಾಸ್ ಆ ಒಂದು ಥರ್ಡ್ ಪಾರ್ಟಿಯಿಂದ ನಿಮ್ಮ ಪರ್ಸನ್ ತುಂಬ ಚೇಂಜ್ ಆಗಿದ್ದಾರೆ, ಆ್ಯಂಡ್ ನಿಮ್ಮನ್ನ ನಡೆಸ್ಕೊಳ್ಳೋಂಥ ರೀತಿ ಕೂಡ ಕಂಪ್ಲೀಟ್ ಚೇಂಜ್ ಆಗಿದೆ. ರೀಸೆಂಟ್ ಡೇಸಲ್ಲಿ ಇದೆಲ್ಲ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಬಟ್ ಈ ಥರ್ಡ್ ಪಾರ್ಟಿ ಎನರ್ಜೀಸ್ ಎಂಡ್ ಆಗತ್ತಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಇಲ್ಲಿ ಕೆಲವೊಬ್ಬರಿಗೆ ಸ್ಪೆಲ್ಗಳ ಮುಖಾಂತರ ಇರ್ಬೋದು, ಅಥವಾ ಸಮಥಿಂಗ್ ರಿಚುವಲ್ಸ್ ಮುಖಾಂತರ ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡಬಹುದು, ಸಾಧ್ಯತೆ ಇದೆ. ಓಕೆನಾ, ಆ ಒಂದು ಥರ್ಡ್ ಪಾರ್ಟಿನ ರಿಮೂವ್ ಮಾಡುವಂಥ ಸಾಧ್ಯತೆ ಇದೆ. ಆ್ಯಂಡ್ ಎಸ್, ಕೆಲವೊಬ್ಬರಿಗೆ ನನ್ನ ಚಾನಲಲ್ಲೇ ಆಲ್ರೆಡಿ ಇದೆ ಈ ಒಂದು ಥರ್ಡ್ ಪಾರ್ಟಿ ರಿಮೂವಲ್ ರಿಚುವಲ್ಸ್ ಮಾಡೋದು ಹೇಗಿರ್ಬೋದು, ಅಥವಾ ಸ್ಪೆಲ್ನ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಇದೇ ಒಂದು ನಾನು ವಿಡಿಯೋದಲ್ಲಿ ನಾನು ನಿಮಗೆ ಆ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಅದ್ರ ಮುಖಾಂತರ ನೀವು ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಬೋದು. ಅದರ್ವೈಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರೋದ್ರಿಂದ, ಎನರ್ಜಿಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಕನ್ಸಲ್ಟೇಷನ್ ಮುಖಾಂತರ ನೀವು ನನ್ನ ಹತ್ರ
ಏನು ಕನ್ಸಲ್ಟೇಷನ್ ತಗೊಳ್ಳೋ ಮುಖಾಂತರ ನೀವು ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡ್ಬೋದು. ಯಾಕಂದರೆ ನೋಡಿ ಇಲ್ಲಿ ಕೆಲವೊಬ್ರು ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದೀರಾ, ನಿಮ್ಮ ಹಸ್ಬೆಂಡ್ಗೋಸ್ಕರ ನಿಮ್ಮ ವೈಫಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ಥರ್ಡ್ ಪಾರ್ಟಿ ನೋಡಿ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ತುಂಬ ಪ್ರೀತಿ ಮಾಡ್ತಿದ್ರಿ, ತುಂಬ ಪ್ರೀತಿಯಿಂದ ಇದ್ರಿ, ನಿಮ್ಮಿಬ್ಬರ ಮಧ್ಯೆ ತುಂಬ ಹೊಂದಾಣಿಕೆ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮಾತು ಕತೆ ತುಂಬ ಚೆನ್ನಾಗಿತ್ತು. ನಿಮ್ಮನ್ನು ಬಿಟ್ಟು ಅವ್ರು ಇರ್ತಿರ್ಲಿಲ್ಲ, ಅವ್ರು ಬಿಟ್ಟು ನೀವು ಇರ್ತಾ ಇರಲಿಲ್ಲ, ಆ್ಯಂಡ್ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ನಿಮ್ಮ ಮಿಸ್ಟೇಕ್ಸಿಂದನೂ ಇಲ್ಲಿ ಕಾಣಿಸ್ತಿದೆ, ಎನರ್ಜಿ ಕಾಣಿಸ್ತಿದೆ. ನಿಮ್ಮ ಒಂದು ಸಣ್ಣ ಸ್ಮಾಲ್ ಮಿಸ್ಟೇಕಿಂದ ಇಲ್ಲಿ ಆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರುವಂಥದ್ದು ಇಲ್ಲಿ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಕೆಲವೊಬ್ರು ಥರ್ಡ್ ಪಾರ್ಟಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಕನ್ಸಲ್ಟೇಷನ್ ಮುಖಾಂತರನೇ ಕೆಲವೊಬ್ರು ಆ ಒಂದು ಥರ್ಡ್ ಪಾರ್ಟಿನ ರಿಮೂವ್ ಮಾಡಬೇಕಾಗತ್ತೆ. ಓಕೆನಾ? ಇಷ್ಟು ನೋಡಿ ಇಲ್ಲಿ ಫೈಟಿಂಗ್ ಇರ್ಬೋದು, ಅಥವಾ ನಿಮ್ಮಿಬ್ರನ್ನ ಕಂಪ್ಲೀಟ್ ದೂರ ಮಾಡ್ತಿರುವಂಥದ್ದು. ಎಸ್, ಮನಿ ರಿಲೇಟೆಡ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಒಂದು ಪಾಸಿಟಿವ್ ಚೇಂಜಸ್ನ ನೋಡ್ಬಹುದು ಕೂಡ. ಬಟ್ ಎಸ್, ಇಲ್ಲಿ ಏನೇ ನೀವು ಥರ್ಡ್ ಪಾರ್ಟಿನ ರಿಮೂವ್ ಮಾಡೋದಾದ್ರೂ ಕೂಡ ರಿಚುವಲ್ಸ್ ಮುಖಾಂತರ, ಸ್ಪೆಲ್ ಮುಖಾಂತರನೇ ಮಾಡಬೇಕಾಗಿರುತ್ತೆ. ಓಕೆನಾ? ಹಾಗೇನ ಅವರು ರಿಮೂವ್ ಆಗ್ತಾರ ಮ್ಯಾಮ್ ಅಂತ ಹೇಳಿದ್ರೆ ಅವರೇ ರಿಮೂವ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾಕಂದ್ರೆ ಅವರ ಎನರ್ಜಿ ತುಂಬ ಸ್ಟ್ರಾಂಗ್ ಇದೆ. ಅವರು ನಿಮ್ಮ ಪರ್ಸನ್ನ ಬಿಟ್ಕೊಡುವಂಥ ಚಾನ್ಸೇ ಇಲ್ಲ ಅನ್ನೋ ಥರ ಅವ್ರು ಇಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅವರ ಒಂದು ಬಿಹೇವಿಯರ್, ಅವರ ಒಂದು ಕರೆಂಟ್ ಎನರ್ಜಿಸ್ ಆ ಥರ ಇಲ್ಲಿ ಕ್ಯಾಚ್ ಆಗ್ತಿದೆ. ಓಕೆನಾ? ಸೊ ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಿ ಪಾಸಿಟಿವ್, ಡೋಂಟ್ ವರಿ. ಓಕೆ, ಯಾರು ಕೂಡ ಭಯ ಪಡಬೇಡಿ. ಆಲ್ ಈಸ್ ವೆಲ್. ದೇವ್ರು ಇದ್ದೇ ಇರ್ತಾರೆ, ಯಾವಾಗಲೂ ನಿಮ್ಮ ಪರವಾಗಿ ಇದ್ದೇ ಇರ್ತಾರೆ. ನಿಮ್ಮ ಪ್ರೀತಿ ನಿಜವಾಗಿದ್ದೇ ಆಗಿದ್ರೆ ಆ ದೇವ್ರು ಹೇಗಾದ್ರೂ ಬೇರೆಯವರಿಂದ ಅಥವಾ ಹೇಗಾದ್ರೂ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಯಾರು ಕೂಡ ಹೆದರ್ಕೊಂಬೇಡಿ. ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿದೆ ರಿಮೂವ್ ಆಗುತ್ತೆ. ಪಾಸಿಟಿವ್ ಆಗಿರಿ. ಓಕೆನಾ? ಎಲ್ಲದಕ್ಕೂ ಪರ್ಫೆಕ್ಟ್ ಟೈಮಿಂಗ್ ಅಂತ ಇದ್ದೇ ಇರುತ್ತೆ. ಆ ಟೈಮಿಂಗಲ್ಲಿ ಎಲ್ಲದೂ ಕೂಡ ಬದಲಾವಣೆ, ಚೇಂಜಸ್ ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.